ಸಿಎಸ್ಕೆ ಮತ್ತು ಆರ್ಸಿಬಿ ಹೈ ವೋಲ್ಟೇಜ್ ಪಂದ್ಯಕ್ಕೆ ಕ್ಷಣಗಣನೆ ಶುರುವಾಗಿದೆ. ಚಿನ್ನಸ್ವಾಮಿಯಲ್ಲಿ ಬದ್ಧ ವೈರಿಗಳ ಕಾದಾಟ ನೋಡೋಕೆ ಕ್ರಿಕೆಟ್ ಫ್ಯಾನ್ಸ್ ಕಾತುರದಿಂದ ಕಾಯ್ತಾ ಇದ್ದಾರೆ. ಚಿನ್ನಸ್ವಾಮಿಯಲ್ಲಿ ಕಳೆದ ವರ್ಷದಂತೆ ಈ ಸಲ ಸಿಎಸ್ಕೆಯನ್ನು ಸೋಲಿಸಿ ಆರ್ಸಿಬಿ ಪ್ಲೇ ಆಫ್ಗೆ ಹೋಗಬೇಕು ಅನ್ನೋದು ಆರ್ಸಿಬಿ ಫ್ಯಾನ್ಸ್ ಕನಸು. ಈ ಸಲ ಹೇಗಿದ್ರೂ ಸಿಎಸ್ಕೆ ಪ್ಲೇ ಆಫ್ನಿಂದ ಹೊರಬಿದ್ದಿದೆ. ಆದರೆ ಆರ್ಸಿಬಿಯನ್ನು ಸೋಲಿಸಿದ್ರೆ ನಮಗೊಂಚೂರು ಖುಷಿ ಸಿಗುತ್ತೆ ಅನ್ನೋದು ಸಿಎಸ್ಕೆ ಫ್ಯಾನ್ಸ್ ಆಸೆ. ಯಾಕಂದ್ರೆ ಎಷ್ಟೇ ಒಳ್ಳೆಯ ಸ್ನೇಹಿತರಾಗಿದ್ರೂ ಆರ್ಸಿಬಿ ಮತ್ತು ಸಿಎಸ್ಕೆ ಅಂತ ಬಂದ್ರೆ ಬದ್ಧ ವೈರಿಗಳಾಗ್ತಾರೆ. ಅದನ್ನು ನಾನೇನು ಬಿಡಿಸಿ ಹೇಳಬೇಕಾಗಿಲ್ಲ, ಯಾಕಂದ್ರೆ ಇದು ಗೊತ್ತಿರುವ ವಿಷಯ. ಆದರೆ ಚಿನ್ನಸ್ವಾಮಿ ಅಂಗಳದಲ್ಲಿ ನಡೆಯೋ ಮ್ಯಾಚ್ ನಡೆಯೋದೇ ಡೌಟ್ ಅನ್ಸುತ್ತೆ. ಸಖತ್ ಥ್ರಿಲ್ ನೀಡೋ ಮ್ಯಾಚ್ಗೆ ಮಳೆ ಕೈ ಕೊಡೋ ಸಾಧ್ಯತೆ ತುಂಬಾ ಇದೆ. ಈ ಬಗ್ಗೆ ನಿಮಗೆ ಮಾಹಿತಿಯನ್ನು ನೀಡ್ತೀನಿ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ. ಹಾಗೆ ಈ ವಿಡಿಯೋವನ್ನು ಕೊನೆ ತನಕ ನೋಡಿ. ಕಳೆದ 2 ದಿನಗಳಿಂದ ಬೆಂಗಳೂರಿನಲ್ಲಿ ಮಳೆ ನರ್ತನ ಮಾಡ್ತಾ ಇದೆ. ಹವಾಮಾನ ಇಲಾಖೆ ಮುಂದಿನ 3 ದಿನಗಳ ಕಾಲ ಮಳೆಯ ಎಚ್ಚರಿಕೆಯನ್ನು ನೀಡಿದೆ. ಹೀಗಾಗಿ ಶನಿವಾರದ ಪಂದ್ಯಕ್ಕೆ ಮಳೆ ಕಾಟ ತಪ್ಪಿದ್ದಲ್ಲ. ಹವಾಮಾನ ವರದಿ ಪ್ರಕಾರ ಪಂದ್ಯದ ಆರಂಭದ ಸಮಯದಲ್ಲಿ 60% ಮಳೆಯಾಗುವ ಸಾಧ್ಯತೆ ಇದೆ ಅಂತ ಹೇಳಲಾಗಿದೆ. ಹೀಗಾಗಿ ಸಿಎಸ್ಕೆ ಮತ್ತು ಆರ್ಸಿಬಿ ಮ್ಯಾಚ್ ರದ್ದಾಗುವ ಚಾನ್ಸ್ ತುಂಬಾ ಇದೆ. ಈಗಾಗಲೇ ಟೂರ್ನಿಯಿಂದ ಹೊರಬಿದ್ದಿರುವ ಚೆನ್ನೈ ಸೂಪರ್ ಕಿಂಗ್ಸ್ ತಂಡಕ್ಕೆ ಪಂದ್ಯ ರದ್ದಾದರೆ ಯಾವುದೇ ನಷ್ಟ ಆಗಲ್ಲ. ಆದರೆ ಆರ್ಸಿಬಿಯ ಪ್ಲೇ ಆಫ್ ಲೆಕ್ಕಾಚಾರಕ್ಕೆ ಸ್ವಲ್ಪ ಪೆಟ್ಟು ಬೀಳುವ ಸಾಧ್ಯತೆ ಇದೆ. ಹವಾಮಾನ ವರದಿಯ ಪ್ರಕಾರ ಪಂದ್ಯದ ಆರಂಭದ ಸಮಯದಲ್ಲಿ 60% ಮಳೆಯಾಗುವ ಸಾಧ್ಯತೆ ಇದೆ ಅಂತ ಹೇಳಲಾಗಿದೆ. ರಾತ್ರಿ 8ರಿಂದ ರಾತ್ರಿ 11ರವರೆಗೆ 75% ಗುಡುಗು ಸಹಿತ ಭಾರೀ ಮಳೆ ಆಗುವ ಸಾಧ್ಯತೆ ಇದೆ ಅಂತ ಹೇಳಿ ತಿಳಿಸಿದೆ. ಅಂದರೆ ಇಲ್ಲಿ ಪಂದ್ಯ ರದ್ದಾಗುವ ಸಾಧ್ಯತೆ ತುಂಬ ಇದೆ. IPL ಲೀಗ್ ಪಂದ್ಯಗಳಿಗೆ ಯಾವುದೇ ಮೀಸಲು ದಿನ ಇರದ ಕಾರಣ ಒಂದೊಮ್ಮೆ ಮಳೆಯಿಂದ ಪಂದ್ಯ ರದ್ದಾದರೆ ಉಭಯ ತಂಡಗಳಿಗೂ ತಲಾ 1 ಅಂಕ ನೀಡಲಾಗುತ್ತೆ. 2 ತಂಡಗಳಿಗೂ 1 ಅಂಕ ನೀಡಲಾಗುತ್ತೆ. ಇಲ್ಲಿ ಆರ್ಸಿಬಿ ಸದ್ಯ 10 ಪಂದ್ಯಗಳಲ್ಲಿ 7 ಗೆಲುವು ದಾಖಲಿಸಿ 14 ಅಂಕದೊಂದಿಗೆ ದ್ವಿತೀಯ ಸ್ಥಾನದಲ್ಲಿದೆ. ಇನ್ನೊಂದು ಗೆಲುವು ಸಾಧಿಸಿದರೆ ಪ್ಲೇ ಆಫ್ಗೆ ಸ್ಥಾನವನ್ನು ಪಡೆದುಕೊಳ್ಳಲಿದೆ. ಪ್ಲೇ ಆಫ್ ಪ್ರವೇಶಿಸಲು ಈ ಅಂಕ ಸಾಕಾಗದಿದ್ರೂ ಅಗ್ರ 2 ಸ್ಥಾನಗಳಲ್ಲಿ ವಶಪಡಿಸಿಕೊಳ್ಳುವಲ್ಲಿ ಹಿನ್ನಡೆ ಉಂಟಾಗುವ ಸಾಧ್ಯತೆ ಇದೆ. ಅಂದರೆ ಟಾಪ್ 2 ಸ್ಥಾನಕ್ಕೆ ಈ ಪಂದ್ಯ ಎಲ್ಲರ ಮಳೆಯಿಂದ ರದ್ದಾದರೆ ಎಫೆಕ್ಟ್ ಆಗ್ಬೋದು. ನೆಕ್ಸ್ಟ್ ಮ್ಯಾಚ್ ಏನಂತ ಹೇಳೋಕ್ಕಾಗಲ್ಲ. ಈ ಮ್ಯಾಚ್ ಗೆಲ್ಲಲೇಬೇಕಾದ್ರೆ ಅನಿವಾರ್ಯತೆ ಇತ್ತು ಯಾಕೆ ಆರ್ಸಿಬಿಗೆ. ನೆಕ್ಸ್ಟ್ 3 ಮ್ಯಾಚ್ಗಳು ಏನಂತ ಹೇಳೋಕ್ಕಾಗಲ್ಲ. ಬಟ್ ಈ ಮ್ಯಾಚ್ ಗೆದ್ದಿದ್ರೆ ಎಲ್ಲೋ ಒಂಥರ ಆರ್ಸಿಬಿಗೆ ಒಳ್ಳೇದಾಗ್ತಾ ಇತ್ತು. ಇನ್ನು ಆರ್ಸಿಬಿಗೆ 3 ಪಂದ್ಯ ಇರುತ್ತೆ. ಅದರಲ್ಲಿ 1 ಪಂದ್ಯ ಗೆದ್ದರೂ ಆರ್ಸಿಬಿ ಪ್ಲೇ ಆಫ್ಗೆ ಹೋಗುತ್ತೆ. ಆದರೆ ಇಲ್ಲಿ ಆರ್ಸಿಬಿ ನಿರ್ಲಕ್ಷ್ಯ ಮಾಡೋ ಹಾಗಿಲ್ಲ. ಯಾಕಂದರೆ 8 ತಂಡಗಳು ಪ್ಲೇ ಆಫ್ಗೆ ಪೈಪೋಟಿಯನ್ನು ನಡೆಸ್ತಾ ಇವೆ. ಹೀಗಾಗಿ ಆರ್ಸಿಬಿ ಗೆಲ್ಲಲೇಬೇಕು. ಇನ್ನೊಂದು ಪಂದ್ಯ ಇದೆ, ಗೆಲ್ಲೋಣ ಬಿಡಿ, ಪ್ಲೇ ಆಫ್ಗೆ ಹೋದರೆ ಸಾಕು, ಆಮೇಲೆ ನೋಡೋಣ ಬಿಡಿ ಅಂತ ಹೋಗಲೇಬಾರ್ದು. ಹೀಗಾಗಿ ಸಿಎಸ್ಕೆ ವಿರುದ್ಧದ ಪಂದ್ಯಕ್ಕೆ ಮಳೆ ಅಡ್ಡಿಯಾಗದೆ ಆರ್ಸಿಬಿ ಗೆಲ್ಲಲಿ ಅನ್ನೋದು ಫ್ಯಾನ್ಸ್ ಆಶಯ. ಆದರೆ ಮಳೆ ಬರಲಿ ಬಿಡಲಿ ಸಿಎಸ್ಕೆಗೆ ಯಾವುದೇ ಟೆನ್ಷನ್ ಇಲ್ಲ. ಯಾಕಂದರೆ ಅವರು ಟೂರ್ನಿಯಿಂದ ಹೊರಬಿದ್ದಾಗಿದೆ. ಹೀಗಾಗಿ ಆರ್ಸಿಬಿಗೆ ಈ ಪಂದ್ಯ ಬಹಳ ಮುಖ್ಯವಾಗಿರಲಿದೆ. ಈ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.